ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚಾಮರಾಜನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹೋರಾಟಗಾರರು ಆದ ಕುಂದಕೆರೆ ಸಂಪತ್ ರವರಿಗೆ ರಸ್ತೆ ಅಪಘಾತವಾಗಿ ಗಾಯಗೊಂಡಿದ್ರು. ಅವರ ನಿವಾಸಕ್ಕೆ ಭೇಟಿ ನೀಡಿ ಆರೋಗ್ಯ ವಿಚಾರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ಸಂಪತ್ ರವರ ಹೋರಾಟದ ಬಗ್ಗೆ ಮೆಲುಕು ಹಾಕಿದ್ರು. ಇದೇ ವೇಳೆ ಸಂಪತ್ ರವರು ಮಾತನಾಡಿ ಕಾವಲು ಪಡೆಯ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚಾಮರಾಜನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ದಿಟ್ಟ ಹೋರಾಟಗಾರರಾದಂತಹ ನಮ್ಮ ಸಂಪತ್ತಣ್ಣ ಅವರು, ಅವರ ಮಾರ್ಗದರ್ಶನ ನಮ್ಮ ಮಾರ್ಗದರ್ಶಕರು ಅವರಿಗೆ ಒಂದು ಅಪಘಾತ ಆಗಿದೆ ಅಂತ ಮೊನ್ನೆ ತಾನೇ ನಾನು ಕೇಳ್ಪಟ್ಟೆ. ನನಗೆ ಗೊತ್ತಿದ್ದಿಲ್ಲ. 3-4 ತಿಂಗಳು ಮುಂಚೆ ಸಣ್ಣದಾಗಿ ಒಂದು ಅಪಘಾತ ಆಗಿದೆ ಕರಕನಾದಿನಲ್ಲಿ ಅಂತ ಮೊನ್ನೆ ನಮಗೆ ಪ್ರಕಾಶನವರು ತಿಳಿಸಿದ ತಕ್ಷಣ ನಿಜಕ್ಕೂ ನನಗೆ ಭಾಳ ಒಂದು ದುಃಖ ಆಗಿತ್ತು. ತುಂಬ ಮನಸ್ಸಿಗೆ ಭಾಳ ಬೇಜಾರಾಯಿತು. ಹೋಗಿ ಮೊದಲು ಅಣ್ಣನಿಗೆ ಹೋಗಿ ಆರೋಗ್ಯ ವಿಚಾರಿಸ್ಬೇಕು ಅಂತ ನಿನ್ನೆಯಿಂದ ಒಂಟಿ ಕಾಲು ನಿಂತಿದೆ. ಅದು ಇವತ್ತು ಬಂದು ಅಣ್ಣನಿಗೆ ಭೇಟಿಯಾಗಿದ್ದಕ್ಕೆ ನನಗೆ ಒಂದು ಸಮಾಧಾನ ಆಯಿತು. ಅವ್ರಿಗೆ ಒಂದು ಆರೋಗ್ಯ ವಿಚಾರಿಸುವಾಗ, ಯಾಕಂದರೆ ಅವ್ರ ಜೊತೆ ನಾವು ಹಲವು ಹೋರಾಟಗಳು ಭಾಗಿಯಾಗಿದ್ದೇವೆ. ಇಷ್ಟ ಹೋರಾಟಗಾರರು ಸಂಪತ್ತಣ್ಣ ಅಂದರೆ ಅದೊಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಹಾಗಾಗಿ ಅವರಿಗೆ ಒಂದು ಆರೋಗ್ಯ ವಿಚಾರಿಸುವ ಮೂಲಕ ಭಗವಂತ ಅವರಿಗೆ ಆಯುಸ್ಸು, ಆರೋಗ್ಯ, ಇನ್ನೂ ಹೆಚ್ಚಿನ ಹೋರಾಟಗಳು ಮಾಡೋಕ್ಕೆ ಭಗವಂತ ಶಕ್ತಿ ಕೊಡಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ನಮಸ್ಕಾರ. ನೋಡಿ, ನಮ್ಮ ಕರ್ನಾಟಕ ಕಾವಲು ಪಡೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಎ ಅಬ್ದುಲ್ ಮಾಲಿಕ್ ರವರು ತಮ್ಮ ಒಂದು ಗ್ರಾಮಕ್ಕೆ ಬಂದು ತಮ್ಮ ಒಂದು ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಹಾಗಾಗಿ ಈ ಒಂದು ಅವರ ಬಗ್ಗೆ ತಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯದ ಏನು ಸರ್? ನಾನು ಒಬ್ಬ ಹೋರಾಟಗಾರನಾದ್ದರಿಂದ ನಮ್ಮ ಕಾವಲು ಪಡೆಯ ಅಧ್ಯಕ್ಷರಾದಂಥ ಮಲಿಕ್ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಶಿವಕುಮಾರು ತಾಲೂಕು ಮಂಡಳಿಯಿಂದ ಬಂದು ಈ 30 ಕಿಲೋಮೀಟ್ರು ಬೆಳಿಗ್ಗೆನೇ ಅವರು ಗೊತ್ತಾಗಿ ನಿನ್ನೆ ಫೋನ್ ಮಾಡಿದಂಥ ವಿಚಾರದಲ್ಲಿ ನಾನು ಈ ಥರ ಆಗಿದೆ ಅಂತಂದರೆ ಅವರು ದುಃಖಕ್ಕಾಗಿರಾಗಿ ರಾಜೋ ಕಡೆಯಿಂದ ಮಾಡಿಸಿ ಇವತ್ತು ನಮಗೆ ಭಾಳ ಶುಭ ಕೋರಿ ಆರೋಗ್ಯ ಕೊಡಲಿ ಅಂತ ಹೇಳಿದರೆ, ನಾನು ಆ ಭಗವಂತ ಇವ್ರಿಗೆ ಹೋರಾಟದಲ್ಲಿ ಗುಂಡ್ಲುಪೇಟೆ ತಾಲೂಕಲ್ಲಿ ಇವತ್ತು ಎದ್ದಾಂದ್ರೆ ನೋಡಬೇಕು ಅಂದರೆ ನಾನು ಕಾವಲು ಪಡೆಗಾರರೇ ತಾಲೂಕಲ್ಲಿ ಭಾಳ ಮುಂಚೂಣಿಯಲ್ಲಿ ಇರೋರು ಅಂತ. ಈ ಬೆಳಿಗ್ಗೆ ಎದ್ದ ತಕ್ಷಣ ನೋಡಬೇಕು ಅಂದರೆ ಫಸ್ಟ್ ಬರೋರೇ ಕಾವಲು ಪಡೆಯವರು. ಗುಂಡ್ಲುಪೇಟೆ ತಾಲೂಕಲ್ಲಿ ಯಾವುದೇ ಒಂದು ವಿಚಾರ ಆಗಲಿ ಮಾಡ್ಕೊಳ್ತಾರೆ. ಅದಕ್ಕೆ ನಾನು ನನ್ನ ಸಹಕಾರ ಬೆಂಬಲ ಎನಿ ಟೈಮ್ ನಾನು ಇರ್ತೀನಿ ಅವ್ರಿಗೆ ಅಂತ ಭಾಳ ನಮ್ಮ ಅಧ್ಯಕ್ಷರಿಗೆ ನಾನು ಇನ್ನೂ ಕಳಕಳಿಯಿಂದ ಹೆಚ್ಚಿಗೆಯಾಗಿ ಅವ್ರಿಗೆ ಮಾರ್ಗದರ್ಶಕರಾಗಿ ಮಾರ್ಗೋಪಾಯಗಳನ್ನ ಹೇಳ್ಕೊಡ್ತಾ, ಮೊನ್ನೆನೂ ಭಾಳ ಒಂದು ಕೆಲವು ವಿಚಾರಗಳನ್ನ ಹಾಕೋದು, ಮರದದು ವಿಚಾರಗಳನ್ನು ನಮ್ಮ ಸೋಮೇಶ್ವರ ಹಾಸ್ಟೆಲ್ ತಪ್ಪು ಮರಣತರದಾಗ ಹೋದರು. ನಾನು ಫಾರೆಸ್ಟ್ ಇಲಾಖೆಗೆ ನಾನು ಸಹ ಫೋನ್ ಮಾಡಿ ಯಾಕೆ ಹೀಗಾಗಿದೆ, ಏನು ಅವ್ರ ತೊಂದರೆಗಳು ಅಂತ ಕೇಳಿದ್ದೀನಿ. ಅದಕ್ಕೆ ಅವರು ಸಹಕಾರ ಇದೆ, ನಾನೂ ಸಹಕಾರ ಕೊಡ್ತೀನಿ. ಅವ್ರಿಗೆ ಕಾವಲು ಪಡೆಯವರು ಇವತ್ತು ಎದ್ದ ಅಂದರೆ ಹಾಸ್ಪಿಟ್ಲಾಗಲಿ, ಒಂದು ಆಫೀಸ್ಗಾಗಲಿ, ಪುರಸಭೆಗಳಾಗಲಿ ಅವ್ರನ್ನ ಎಲ್ಲರೂ ಪಡೆದು ಹೇಳಿಸ್ತಾ ಇರೋರೆ ಕಾವಲು ಪಡೆಯವರು. ಎನಿ ಟೈಮ್ 24x7 ಮಾಡ್ಕೊಳ್ತಾವ್ರೆ. ಅವ್ರಿಗೆ ನಾನು ಸದಾ ಚಿರಋಣಿಯಾಗಿ ಇರ್ತೀನಿ ಅಂತ ಅಧ್ಯಕ್ಷರಲ್ಲಿ ಕಳಕಳಿಯಿಂದ ಉಪಾಧ್ಯಕ್ಷರಲ್ಲಿ ಮನವಿ ಮಾಡ್ತೀನಿ. ಓಕೆ ಸರ್. ರಾಜ್ಯವರೆಗೂ ಸಹ ನನ್ನ ಮಾಧ್ಯಮ ಮಿತ್ರರಾಗಿ ಅವರು ಹೋರಾಟದಲ್ಲ ಬೆಂಬಲ ಸೂಚಿಸಿ ಇವತ್ತು ಒಂದು ಇದನ್ನ ಚಾನಲ್ ರೂಪದಲ್ಲಿ ಮಾಡಿ ಎಲ್ಲರಿಗೂ ಪ್ರಚಾರವಂತರಾಗಿ ತಿಳಿಸೋದಕ್ಕೆ ಅವ್ರಿಗೂ ಸಹ ಧನ್ಯವಾದವನ್ನು ಸೂಚಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಕಾವಲು ಪಡೆಯ ತಾಲೂಕು ಉಪಾಧ್ಯಕ್ಷರು ಆದ ಶಿವಕುಮಾರ್, ಟೌನ್ ಸಂಚಾಲಕರು ಆದ ಮಿಮಿಕ್ರಿ ರಾಜು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.